ಗುರುಗಳೇ ನಂಬರ್ಗಳ ಬಗ್ಗೆ ಮಾತಾಡ್ತಿದ್ವಿ. ಸೊ ನನಗಿರುವ ಒಂದು ಡೌಟ್ ಇದೆ, ಯಾವ ನಂಬರ್ಗೆ ಅಂದರೆ ಇವಾಗ 3, 12, 21, 30. ಸೊ 12 ಪ್ಲಸ್ 12 ಕೂಡಿದ್ರೆ 3 ಆಗುತ್ತೆ, 21 ಕೂಡಿದ್ರೆ 3 ಆಗುತ್ತೆ. ಈ ಸಿಂಗಲ್ ಡಿಜಿಟ್ಗೆ ಪವರ್ ಜಾಸ್ತಿನಾ ಅಥವಾ ಡಬಲ್ ಡಿಜಿಟ್ಗೆ ಪವರ್ ಜಾಸ್ತಿನಾ? ಎರಡಕ್ಕೂ ಲಕ್ ಜಾಸ್ತಿ. ಡಬಲ್ ನಂಬರ್ ಅಂದರೆ ಸೂರ್ಯನ ಚಂದ್ರನ ಸಂಕೇತ ಆಗುತ್ತೆ. ಒಂದು ಸೂರ್ಯ, ಎರಡು ಚಂದ್ರ ಅಂತೇಳಿ ಆಗುತ್ತೆ, ಅದಾಗುತ್ತೆ. ಸಿಂಗಲ್ 3 ತುಂಬ ಪವರ್ಫುಲ್. ಯಾವಾಗಲೂ ಕೂಡ ತುಂಬ ಕರುಣಾನಿಧಿ 3ನೇ ತಾರೀಕು ಹುಟ್ಟಿರೋದು. ಎಷ್ಟು ವರ್ಷ ಬದುಕಿದ್ರು, ಎಂಥ ರಾಜಕಾರಣ ಮಾಡಿದರು. ಡಬಲ್ ನಂಬರ್ಸಲ್ಲಿ ರಜನಿಕಾಂತ್ ಹುಟ್ಟಿದ್ದಾರೆ 12ನೇ ನಂಬರ್, ತುಂಬ ಸಾಧನೆ ಮಾಡಿದ್ದಾರೆ. ಶಿವಣ್ಣನೂ ಕೂಡ 12ನೇ ತಾರೀಕು. 21ನೇ ತಾರೀಕಲ್ಲಿ ಬಹಳ ವಿಶೇಷವಾಗಿ ಯಶ್ ಚೋಪ್ರಾ ಹುಟ್ಟಿದ್ದಾರೆ, ಟಾಪ್ ಡೈರೆಕ್ಟ್ರು. 30ನೇ ತಾರೀಕಲ್ಲಿ ರೋಹಿತ್ ಶರ್ಮಾ ಹುಟ್ಟಿದ್ದಾರೆ, ಮತ್ತು ಇವರು ಮೈಕ್ ಟೈಸನ್ ಹುಟ್ಟಿದ್ದಾರೆ, ತುಂಬ ದೊಡ್ಡ ಬಾಡಿ ಬಿಲ್ಡರ್. ಹಾಗೆ ಈ 3 ನಂಬರ್ಲಿ ಈ ಥರ ಸಖತ್ತು ವ್ಯಕ್ತಿಗಳು ಹುಟ್ಟಿದ್ದಾರೆ. ತುಂಬ ದೊಡ್ಡ ವ್ಯಕ್ತಿಗಳು ಹುಟ್ಟಿದ್ದಾರೆ. ಸಾಕಷ್ಟು ಲಕ್ಕಿ ನಂಬರ್ಸ್ಗಳು. ತುಂಬ ಇದು ನಂಬರ್ಸ್, ಈ ನಂಬರ್ಸಲ್ಲಿ ಹುಟ್ಟಿರೋರು ತುಂಬ ಕೆಟ್ಟದಕ್ಕಿಂತ ಒಳ್ಳೆ ಗುಣ. ಸಿದ್ದರಾಮಯ್ಯರು 12ನೇ ನಂಬರ್ ಫಾಲೋ ಮಾಡ್ತಾರೆ. ಬರ್ತಡೇ ನಂಬರ್ಸ್ನ ಸಾಕಷ್ಟು ಫಾಲೋ ಮಾಡ್ತಾರೆ ಈ ನಂಬರ್ಸು. ಶಿವಣ್ಣ ಅವ್ರ ಡೇಟ್ ಆಫ್ ಬರ್ತ್ ಡೌಟಲ್ಲಿದೆ, ಆದರೆ ಅದನ್ನೇ ಫಾಲೋ ಮಾಡ್ತಾರೆ 12ನೇ ತಾರೀಕು. ತುಂಬ ವೈಬ್ರೇಷನ್. ಯುವರಾಜ್ ಸಿಂಗ್ಗಿಂತ ಬೇಕಾದ್ರೆ ಬಿಗ್ ಸಕ್ಸಸ್ಸು. ಆದರೆ ಇಂಡಿಯನ್ ಟೀಮ್ ಬಣ್ಣ ಆಗಿ ಬರಲ್ಲ, ಅವ್ರು ಕ್ಯಾಪ್ಟನ್ ಆಗಿ ಪ್ಲೇಯರ್ ಆದರೂ ಬಣ್ಣ ಆಗಿ ಬರಲ್ಲ ಅಂದರೆ ಓಕೆ. ಮುಂದಿನ ನಂಬರ್ 4, 13, 22. 4ನೇ ನಂಬರ್ ಬಗ್ಗೆ ಹೇಳೋದಾದರೆ, ಸೊ ಎಷ್ಟು ಲಕ್ಕಿ ನಂಬರ್ 4? 4ನೇ ತಾರೀಕವ್ರಿಗೆ ಏನಪ್ಪ ಕೆಟ್ಟ ಗುಣಗಳು ಅಂದರೆ ಮಾತನ್ನೊಂದು ಕಂಟ್ರೋಲ್ ಮಾಡಬೇಕು. ಒಂಥರ ಅದನ್ನ ಹೆಂಗೆ ಹೇಳ್ತಾರೆ, ಕೊಬ್ಬು ಮಾತುಗಳು ಆಡ್ತಾರೆ 100%. ಅದಕ್ಕೆ ಇನ್ನೊಂದು ಪಾಯಿಂಟ್ ಸೇರಿಸಿ ಜನಗಳು ಹೇಳ್ತಾರೆ ಯಾವಾಗಲೂ. ಹಾಗಾಗಿ ಈ 4, 13, 22 ತುಂಬ ಕ್ರಿಮಿನಲ್ ನಂಬರ್ಸ್. ಈ ಪ್ರಪಂಚದಲ್ಲಿ ತುಂಬ ಕ್ರಿಮಿನಲ್ ನಂಬರ್ಸು. ಹಾಗಾಗಿ ವೆರಿ ಡೇಂಜರ್ ನಂಬರ್ಸ್ ಅಂತ ಹೇಳುತ್ತೆ. ಯಾಕಂದರೆ 4 ಅಂದರೆ ಸ್ವಾರ್ಥಿಗಳು ಜಾಸ್ತಿ, ಅತಿ ಹೆಚ್ಚು ಸ್ವಾರ್ಥಿಗಳು. ತುಂಬ ಬಿಲಿಯಂಟ್ ನಂಬರ್ಸ್ಗಳು. ಇವರೆಲ್ಲರೂ ಸಿಕ್ಕಾಪಟ್ಟೆ ಬಿಲಿಯಂಟ್. ಇವ್ರ ಜೊತೆ ಪಾರ್ಟ್ನರ್ಶಿಪ್ ಯಾವಾಗ ಮಾಡೋದು, ಜೊತೆಲಿರೋದು ಇಸ್ ವೆರಿ ಡೇಂಜರ್. ಇವ್ರು ಯಾವತ್ತಿದ್ರು ಕ್ರಿಮಿನಲ್ಗಳು. ಇವರಿಂದ ನೀವು ಯಾವಾಗಲೂ ಆಚೆ ಬರಬೇಕು, ನೀವು ಯಾವಾಗಲೂ ಕೂಡ. ಯಾಕಂದರೆ ನಾಲ್ಗೆ ತೆಗೆದು ಯಾವಾಗಲೂ ಆಚೆ ಆಗ್ತಾ ಇರ್ತಾರೆ. ಹಾಗಾಗಿ ಇವರು ಒಳ್ಳೆಯವ್ರ ಥರ ನಟನೆ ಮಾಡ್ತಾರಾದ್ರು ಒಳ್ಳೆಯವರಲ್ಲ, ಕ್ರಿಮಿನಲ್ಗಳು 100%. ಒಬ್ಬೊಬ್ರು ಬರ್ತೆ ಒಳ್ಳೆಯವರಾಗಿರೋ ಅವ್ರು ಲೈಫ್ ಲಾಂಗ್ ಬರ್ತಾಗಿರ್ತಾರೆ. ಈ ಮಧ್ಯದಲ್ಲಿ ಒಳ್ಳೆಯವರಾಗ್ತಾರೆ, ಮಧ್ಯದಲ್ಲಿ ಕೆಟ್ಟವರಾಗ್ತಾರೆ. ಇವರೆಲ್ಲ ಟೆರರಿಸ್ಟ್ಗಳು ಅಂತ ಹೇಳ್ತೀನಿ 100%. ಅದರಲ್ಲೂ ಕೂಡ 4ನೇ ತಾರೀಕಲ್ಲಿ ತುಂಬ ಒಳ್ಳೆಯವ್ರು ಹುಡ್ತಾರೆ, ಸಿಕ್ಕಾಪಟ್ಟೆ ಜನ ಒಳ್ಳೆಯವ್ರು ಹುಡ್ತಾರೆ. ಅವ್ರಿಗೆ ಕೆಟ್ಟದ್ದು ನೋಡೋದೇ ಇಲ್ಲ, ಅವ್ರ ಲೈಫಲ್ಲಿ ಕೆಟ್ಟದನ್ನು ನೋಡೋದೇ ಇಲ್ಲ. ಎಲ್ಲ ಸೋಕಿನೂ ಮಾಡಿ ನಾಟಕ ಆಡ್ತಿರಲ್ಲ, ಅವರು ತುಂಬ ವೆರಿ ಡೇಂಜರ್. ಅದು 4, 13, 22, 31 ತುಂಬ ಟರರ್ ನಂಬರ್ಗಳು. ಇಂಥವ್ರ ಜೊತೆಲ್ಲ ನೀವು ಸೇರಕ್ಕೆ ಹೋಗಬಾರ್ದು. ನಿಮ್ಮ ಹೆಸರನ್ನ, ನಿಮ್ಮ ಮಾನ ಮರ್ಯಾದೆಲ್ಲ ತೆಗೆದು ಬಿಡ್ತಾರೆ. ಯಾಕಂದರೆ ಇವ್ರಿಗೆ ನಾಲ್ಗೆ ಮೇಲೆ ನಿಗಾ ಹಾಕಲ್ಲ. ಉಚ್ಚನಾಗ ಕಡ್ದಂಗೆ ಆಡ್ತಾ ಇರ್ತಾರೆ, ದೆಬಿಡ್ಕ ಆಡ್ದಂಗೆ ಆಡ್ತಾ ಇರ್ತಾರೆ. ಕೆರತಾಗ ಬಾರಿಸ್ಬೇಕು ಅನಿಸುತ್ತೆ 100%. ಇಷ್ಟ ಬಂದಂಗೆಲ್ಲ ಮಾತಾಡ್ತಿರ್ತಾರೆ 100%. ನಾನು ಅಬ್ಸರ್ವ್ ಮಾಡಿದ್ದು. ಇಲ್ಲ ಒಬ್ಬೊಬ್ರು ಮಾತಾಡೋದಿಲ್ಲ, ಬಿಟ್ಬಿಡಮ್ಮ ಅಂದ್ಬಿಡ್ತಾರೆ, ಸುಮ್ಮನೆ ಇದ್ಬಿಡ್ರಮ್ಮ ಅಂತಾರೆ, ಬಿಟ್ಬಿಡಪ್ಪ ಅಂತಾರೆ 100%. 4ನೇ ತಾರೀಕು ತುಂಬ ಒಳ್ಳೆಯವರು ಹುಡ್ತಾರೆ, ತುಂಬ ಕೆಟ್ಟವರು. ತುಂಬ 90%, 20% ಒಳ್ಳೆಯವರು ಹುಡ್ತಾರೆ, 80% ಕೆಟ್ಟವರು. ಅಂದರೆ ಒಬ್ಬರ ಮನೆ ವಿಷಯ ಮಾತಾಡೋದು. ಇವಾಗ ನಾಗರಾವು ಅದೆಲ್ಲ ಗೂಡು ಕಟ್ಟುತ್ತೆ, ಉತ್ತ ಕಟ್ಟಲ್ಲ. ಒಂದು ಉತ್ತಕ್ಕೆ ಹೋಗುತ್ತೆ, ಇನ್ನೊಂದು ಉತ್ತಕ್ಕೆ ಹೋಗುತ್ತೆ, ಇನ್ನೊಂದರ್ಕು. ಹಂಗೆ ಇವ್ರು ಯಾವಾಗಲೂ ನಾಲ್ಗನ ಆಚೆ ತೆಗಿತಿರ್ತಾರೆ. ಇವ್ರು ತುಂಬ ಕೇರ್ಫುಲ್. ಆದರೆ 4 ಈ ವರ್ಷ ವೆರಿ ಡೇಂಜರ್ ನಂಬರ್ಸು. ಹಾಗಾಗಿನೇ 4 ಅವತ್ತು ಈ ತಿಂಗಳಲ್ಲಿ 4 ಡೇಂಜರ್. ಈ ವರ್ಷ ಅಲ್ಲ, ಈ ತಿಂಗಳಲ್ಲಿ 4ನೇ ತಾರೀಕು ಡೇಂಜರು. ನಾನು ಪ್ರೆಡಿಕ್ಷನ್ ಮಾಡಿದ್ದೆ ಯೂಟ್ಯೂಬಲ್ಲಿ. ಹಾಗಾಗಿ 4ನೇ ತಾರೀಕೇ ನೀವು ಚಿನ್ನಸ್ವಾಮಿ ಸ್ಟೇಡಿಯಮ್ದು ಭಾಳ ಮಿರಾಕಲ್. ಅದನ್ನು ನೀವು ನೋಡಿದಾಗ ನೀವು ಅದು ಬಂದು ಅವತ್ತು ಡೆತ್ ಆದ್ರಲ್ಲ 100%. ತುಂಬ ಜನ ಸತ್ತೋರು 4ನೇ ತಾರೀಕು. ನಾನು ಸಾಕಷ್ಟು ಬಾರಿ ಹೇಳಿದೆ, RCB ಕಪ್ ಗೆಲ್ತಾರೆ ಕಣ್ರಯ್ಯ. 18 ಅನ್ನೋ ನಂಬರ್ ಅಷ್ಟು ಸರಿಯಿಲ್ಲ, ಜಾಸ್ತಿ ಒಟ್ಟಿಗೆ ಬಳಸಬೇಡಿ, ತುಂಬ ಅನಾಹುತ ಆಗುತ್ತೆ, ಸೂರ್ಯ ಮತ್ತು ಶನಿ ಅಂತ. ನಾವೆಲ್ಲ ಮಾಡಿದಾಗೆಲ್ಲ ನಮ್ಮ ರೂಪೇ ಸಹಜನಲ್ಲಿ ಏನು ಹಿಂಗೆ ಅಂದ್ಬಿಟ್ಟಿದ್ರು ಅಂತ ಕಳಿಸಿದ್ರು. ಅದು 1 ಮಿಲಿಯನ್ ಮೇಲೆಲ್ಲ ಹೋಗ್ಬಿಟ್ಟಿತ್ತು. ಅದನ್ನು ನೆಗೆಟಿವ್ ಆಗಿ ತಿರ್ಸಿ ಅದು ಇವತ್ತು ಗೊತ್ತಾಗ್ತೈತೆ ಎಲ್ಲ ಡೆತ್ ಆದಮೇಲೆ. ನಾನು ಹೇಳ್ತಿದ್ದೆ 18 ಪೂರ್ತಿ ಯಾವಾಗಲೂ ಅದು ಒಂದೇ ನಂಬರ್ ಅತಿ ಹೆಚ್ಚಿರ್ಬಾರ್ದು. ವೆರಿ ವಿರಾಟ್ ಕೊಹ್ಲಿ ಕೇಳಲಿ, ವಿರಾಟ್ ಕೊಹ್ಲಿ ಒಬ್ಬನಿಗೆ ಅದು ಲಕ್ಕಿ ನಂಬರ್ಸ್. ಇಡೀ ಊರೆಲ್ಲ ಅದನ್ನು ಹಾಕಿದ್ರೆ ಕೆಟ್ಟಾಗುತ್ತೆ. 18 ಅದೇನು ಶುಭಗ್ರಹ ಅಲ್ಲ, ಪಾಪಗ್ರಹ. ಸೂರ್ಯ ಶನಿ ಪಾಪಗ್ರಹ. ಅದೇ ಶುಭಗ್ರಹಗಳು ಬೇರೆ. ಇವತ್ತು ತೆಂಡೂಲ್ಕರ್ 10 ಹಾಕ್ಬೋದು, ಊರಲ್ಲಿ ಹಾಕ್ಬೋದು. 24 ಊರಲ್ಲಿ ಹಾಕ್ಬೋದು, 12 ಊರಲ್ಲಿ ಹಾಕ್ಬೋದು. 18 ಮಾತ್ರ ಊರಲ್ಲಿ ಹಾಕ್ಬಾರ್ದು. ಈ 18 ಅನ್ನೋದು ಯಾವಾಗಲೂ ಶಬರಿಮಲೆ 18 ದಿವಸ, ಮಹಾಭಾರತ 18 ದಿವಸ, ಎಷ್ಟೆಲ್ಲ ಅನಾಹುತ, ಸಾವು ಬಲಿ ಆಗುತ್ತೆ. ಕುಸ್ತೆಲ್ಲ ಸತ್ತೋಗಿಲ್ಲ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮೆಟ್ಲಿಗೆ ಹೋದಾಗಲ್ಲ. ಅದೇ ಥರ ಈ 18 ನಂಬರು 4ನೇ ತಾರೀಕು ದೊಡ್ಡ ಅನಾಹುತ ಆಯಿತು. ಭಾಳ ಮಿರಾಕಲ್. ಅವತ್ತು ವೆರಿ ಡೇಂಜರ್ ಆಗಿತ್ತು. ಅದರಲ್ಲೂ ಕೂಡ ಉತ್ತರ ನಕ್ಷತ್ರ ಕನ್ನಿ ರಾಶಿ ದಿವಸನೇ ಆಗಿತ್ತು ಅದರಲ್ಲೂ ಕೂಡ. ಹಾಗಾಗಿ 4ನೇ ತಾರೀಕು ತುಂಬ ಬುದ್ಧಿವಂತರು, ತುಂಬ ಹಣವಂತರು, ತುಂಬ ಸಂಪಾದನೆ ಮಾಡ್ತಾರೆ. ನಾನು ಅಬ್ಸರ್ವ್ ಮಾಡಿ 4, 13, 22, 31 ತುಂಬ ಕೇರ್ಫುಲ್ ಆಗಿರ್ತಾರೆ, ತುಂಬ ಒಳ್ಳೆಯವರಾಗಿರ್ತಾರೆ. ಇವ್ರ ಲೈಫಲ್ಲಿ ಇವರು ತುಂಬ ಚೆನ್ನಾಗಿ ಹಾಕಿ ಇವ್ರ ಲಕ್ಕಿ ನಂಬರ್ನ ಫಾಲೋ ಮಾಡಬೇಕಾಗುತ್ತೆ. ಇವ್ರ ಲಕ್ಕಿ ನಂಬರ್ಸು 100% 1, 10, 19 ಫಾಲೋ ಮಾಡ್ಬೋದು. ಅದೇ ರೀತಿಯಲ್ಲಿ 3, 12, 21, 30 ಲಕ್ಕಿ ನಂಬರ್ನ ಫಾಲೋ ಮಾಡ್ಬೋದು. ಅದೇ ಥರ 4, 13, 22, 31 ಲಕ್ಕಿ ನಂಬರ್ಸ್ ಆಗುತ್ತೆ.
ಅದೇ ಥರ 6, 15, 24 ತುಂಬ ಲಕ್ಕು, 7, 16, 25 ಲಕ್ಕಿ ನಂಬರ್ ಆಗುತ್ತೆ. ಇನ್ನು ಉಳಿದ ನಂಬರ್ಸ್ನ ಇವ್ರು 2, 8 ಇವನ್ನೆಲ್ಲ ಫಾಲೋ ಮಾಡಬಾರ್ದು. ಪ್ರಪಂಚದಲ್ಲಿ 4 ಪಕ್ಕ 8 ಮೊಬೈಲ್ ನಂಬರ್ಸಲ್ಲಿ ಬರಬಾರ್ದು. 4 ಪಕ್ಕ 8 ಬರೆದಿಟ್ಕೊಳ್ಳಿ. 4 ಪಕ್ಕ 8, 8 ಪಕ್ಕ 4 ಇವೆರಡೂ ಕೂಡ ಯಾವುದೇ ಒಂದು ಮೊಬೈಲ್ ನಂಬರ್ಸಲ್ಲಿ, ವೆಹಿಕಲ್ ನಂಬರ್ಸಲ್ಲಿ ಬರಬಾರ್ದು. ತುಂಬ ದೊಡ್ಡ ಅನಾಹುತನ ಅನುಭವಿಸಿದ ಯಾರ ಹತ್ರ ಎಲ್ಲ ಇರುತ್ತೆ. 4 ಪಕ್ಕ 8, 8 ಪಕ್ಕ 4, ಇದ್ರ ಪಕ್ಕ ಏನಾದ್ರು ಅಪ್ಪಿ ತಪ್ಪಿ ಒಂದು 0, ಒಂದು 7 ಈ ಪಕ್ಕ ಯಾಡ್ ಆಯ್ತು ಅಂದರೆ ಸೂಸೈಡ್ ಮಾಡ್ಕೊಬಿಡ್ತೀರ. 100% ತುಂಬ ಸೂಸೈಡ್ ಮಾಡ್ಕೊತೀರ. ಇದು ಮೊಬೈಲ್ ನಂಬರ್ಸ್ ಬಂದಮೇಲೆ ಜಗತ್ತೆಲ್ಲ ತುಂಬ ಶ್ರೀಮಂತರಾಗಿದ್ದು. ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. 4 ಪಕ್ಕ 8 ನಿಮ್ಮ ಮೊಬೈಲ್ ನಂಬರ್ ಇದೆ, ದಯವಿಟ್ಟು ತೆಗೆದಾಕಿ. ಕಾರ್ ಪಕ್ಕ ಇದ್ರೂ ಕೂಡ ತೆಗೆದಾಕಿ. ಇದು ತುಂಬ ದೊಡ್ಡ ಅನಾಹುತವನ್ನು ಮಾಡುತ್ತೆ. ಇದು ಒಳ್ಳೆ ನಂಬರ್ಸ್ ಅಲ್ಲ ಇವೆಲ್ಲವೂ ಕೂಡ. ಯಾಕಂದರೆ ಶನಿ ರಾವು ಒಟ್ಟಿಗೆ ಸೇರಬಾರ್ದು. ಶನಿನೇ ಕೆಟ್ಟವನು, ರಾವು ಇನ್ನೂ ಕೆಟ್ಟವನ ಜೊತೆಲಿದ್ರೆ ಪಂಗನಾಮ ಹಾಕಬೇಕಾಗುತ್ತೆ. ಇಟ್ಸ್ ವೆರಿ ಡೇಂಜರ್ ನಂಬರ್ಸು. ಯಾರೆಲ್ಲ ಇದ್ದೀರಾ, ನಿಮ್ಮ ಅದೃಷ್ಟ ನಾನು ಹೇಳ್ತಾ ಇದ್ದೀನಿ, ಚೇಂಜ್ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಮೊಬೈಲ್ ನಂಬರ್ ಚೇಂಜ್ ಮಾಡೋಕ್ಕಿಂತ ನಿಮ್ಮ ಲೈಫಲ್ಲಿ ಬದಲಾವಣೆ ಕಾಣ್ತೀರ. ಸೊ ಇವಾಗ ಏನಾದರೂ ತಂದೆಯ ನಂಬರ್ ಏನಾದರೂ 17 ಇದ್ದು ಮಗ ಅಥವಾ ಮಗಳ ನಂಬರ್ 4 ಇದ್ದರೆ ಒಳ್ಳೇದಾಗುತ್ತಾ, ಹೇಗೆ ಆ ಥರದ್ದೇನಾದ್ರು? ಅದು ಬರ್ತ್ ನಂಬರ್ಸ್ ಅವ್ರವ್ರ ಪರ್ಸ್ನಲ್ ನಂಬರ್ಸು. ಆದರೆ ಲಕ್ಕಿ ಅವ್ರ ತಂದೆಗೆ ಇವ್ರಿಗೂ ಸಂಬಂಧ ಆಗಲ್ಲ. ತಂದೆ ಮಕ್ಕಳು ಡಿವೈಡ್ ಆಗ್ತಿರ್ತಾರೆ. ಗಂಡ ಹೆಂಡತಿ ನಂಬರ್ಸ್ ಇರಬಾರ್ದು. ಗಂಡ ಹೆಂಡತಿ ನಂಬರ್ಸ್ ಇಸ್ ವೆರಿ ಡೇಂಜರ್. ತಂದೆ ಮಕ್ಕಳಿದ್ರೆ ಡಿವೈಡ್ ಆಗ್ಬೋದು. ಭಾಳ ವಿಷಯ ಸ್ವಲ್ಪ ಕ್ರಾಶ್ ಆಗುತ್ತೆ, ಆಗದಲ್ಲೇನಿರಲ್ಲ, ಆದರೂ ಕೂಡ ಸೇರೋಗುತ್ತೆ. ಇವ್ರು ರಾಜ್ಕುಮಾರ್ 24, ಶಿವಣ್ಣ 12ನೇ ತಾರೀಕು ಅವ್ರು ಕ್ರಾಶ್ ಆಗ್ತಲೈತೆ. ಬೇರೆಯವ್ರಿಗೆ ಕ್ರಾಶ್ ಆಗಲ್ಲ. ಪುನೀತ್ ರಾಜ್ಕುಮಾರ್ 17ನೇ ತಾರೀಕು ಕ್ರಾಶ್ ಆಗಲ್ಲ. ರಾಘವೇಂದ್ರ ರಾಜ್ಕುಮಾರ್ 15ನೇ ತಾರೀಕು ಕ್ರಾಶ್ ಆಗಲ್ಲ. ಆದರೆ ಶಿವಣ್ಣನಿಗೂ ರಾಜ್ಕುಮಾರು ಕ್ರಾಶ್ ಆಗೋದು ಯಾವಾಗಲಾರು. ಇವಾಗಲೂ ರಾಜ್ಕುಮಾರ್ ಹೆಸರು ಹೇಳ್ಬಿಟ್ಟು ಶಿವಣ್ಣನ ವಿಷಯ ಹೇಳ್ಕೊಂಡ್ರೆ ಮಾತಾಡಿದರು. ಇವಾಗ ಯಾಕೆ ಈ ಥರ ಆಗುತ್ತೆ ಅಂದರೆ ಆ ನಂಬರ್ ಸ್ವಲ್ಪ ಆಗಲ್ಲ, ಅದರಿಂದ ಮಾತಾಡ್ತಾರೆ, ಅದರಿಂದ ಅಷ್ಟೇ. ಆದರೆ ಗಂಡ ಹೆಂಡ್ತಿ ಇರಬಾರ್ದು. ಭಾಳ ಮಿರಾಕಲ್ ಮಿರಾಕಲ್ ಅಂತ ಹೇಳ್ತೀರಾ? ಓಕೆ.